ಎಲ್ರಿಗೂ ನಮಸ್ಕಾರ. ಉದಯ್ಪುರಲ್ಲಿ ನಮ್ದು ಇವತ್ತು 2ನೇ ದಿವಸ. ಇವತ್ತು ನಾವು ಬೆಳಗ್ಗೆ ಒಂದು ಸನ್ರೈಸ್ ನೋಡೋಕೆ ಹೊರಟಿದ್ದೀವಿ. ಬಾಹುಬಲಿ ಅಂತ ಒಂದು ಯಾವುದೋ ಬೆಟ್ಟ ಇದೆಯಂತೆ. ನಾವೆಲ್ಲಿ ಉಳ್ಕೊಂಡಿದ್ದೀವಿ ಹಾಸ್ಟೆಲಲ್ಲಿಂದ ಒಂದು 12-13 ಕಿಲೋಮೀಟ್ರ್ ಇದೆ ಅಂತ ಗೊತ್ತಾಯಿತು. ಸೊ ಅಲ್ಲಿಗೆ ನಾನು ಮತ್ತು ನನ್ನ ಗೆಳೆಯ ಇಬ್ಬರು ಹೊರಟಿದ್ದೀವಿ. ಸೊ ಬೆಳಗ್ಗೆ ಉದಯ್ಪುರ್ ಈ ಥರ ಇದೆ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಸನ್ರೈಸ್. ಗುಡ್ ಮಾರ್ನಿಂಗ್, ನಮಸ್ಕಾರ, ಶುಭೋದಯ ಎಲ್ರಿಗೂ. ಸೊ ಇವತ್ತು ನಮ್ಮ ರಾಜಸ್ಥಾನ 5ನೇ ದಿವಸ. ಇವತ್ತು 5ನೇ ದಿವಸ ಬೆಳಗ್ಗೆ ಏನು ನೋಡಿದ್ದೀನಿ ಅಂದರೆ, ಇಲ್ಲಿ ಬಾಹುಬಲಿ ಹಿಲ್ ಅಂತಿದೆ, ಅಲ್ಲಿ ಸನ್ರೈಸ್ ತುಂಬ ಚೆನ್ನಾಗತ್ತಂತೆ. ಸೊ ಹಂಗಾಗಿ ಸನ್ರೈಸ್ ನೋಡೋಕೆ ಬಂದಿದ್ದೀವಿ. ನಾವೇನು ಅಂದ್ಕೊಂಡ್ವಿ ಈ ಟೂರಿಸ್ಟ್ ಜಾಗ ಯಾರು ಬರ್ತಾರೆ ಇಲ್ಲಿ ಅಂತ. ಆದರೆ ಇಲ್ಲಿ ಗಾಡಿ ಪಾರ್ಕಿಂಗ್ ನೋಡಿದರೆ ಸುಸ್ತಾಗ್ಬಿಟ್ವಿ. ಇಲ್ಲಿ ಸನ್ರೈಸ್ ನೋಡೋಕ್ಕೆ ಚೆನ್ನಾಗಿದೆ ಅಂತೆ ಈ ಊರಲ್ಲಿ, ಅದಕ್ಕಾಗಿ ಬಂದಿದ್ದೀವಿ. ನೋಡಿ ಎಷ್ಟೊಂದಿದ್ದಾವೆ ಗಾಡಿಗಳು ಬೆಳಗ್ಗೆ. ಇಲ್ಲಿ ಕೆರೆ ಒಂದು ವ್ಯೂ ಚೆನ್ನಾಗಿದೆ, ಬಡೆ ಲೇಕ್ ಅಂತಿದ್ದು, ಸಖತ್ತಾಗಿದೆ. ಉದಯ್ಪುರದಲ್ಲಿ ನಮ್ಮದು ಇವತ್ತು 2ನೇ ದಿವಸ. ನಿನ್ನೆ ಬೆಳಗ್ಗೆ ಬಂದು ಲ್ಯಾಂಡ್ ಆದ್ವಿ. ಆಮೇಲೆ ಆಫೀಸ್ ಕೆಲಸ ಮುಗಿಸಿ ಸಾಯಂಕಾಲ ಸುಮಾರು ಒಳ್ಳೊಳ್ಳೆ ಜಾಗ ನೋಡಿದ್ವಿ. ಇವತ್ತು ಬಾಹುಬಲಿ ಹಿಲ್ಸು, ಸಿಟಿ ಪ್ಯಾಲೇಸು ಮತ್ತು ಇನ್ನು ಏನೇನಿದೆ ನೋಡಿಕೊಂಡು ಇವತ್ತು ರಾತ್ರಿ 9:30 ಟ್ರೈನ್ ಇದೆ. ನೆಕ್ಸ್ಟು ಚಿತ್ತೂರ್ಗಢ್ಗೆ ಹೋಗೋದು. ಎಷ್ಟು ದೊಡ್ಡದಾಗಿದೆ ಕೆರೆ ಇದು, ಬಡಾ ಲೇಕ್ ಅಂತೆ. ಸೊ ಉದಯ್ಪುರ್ಗೆ ಕೆರೆಗಳು ಊರು ಅಂತಾರೆ, ಅದಕ್ಕೆ ಮೋಸ್ಟ್ಲಿ ತುಂಬ ಇದ್ದಾವೆ ಕೆರೆಗಳು. ಬರ್ತಾಯಿದೆ ಇನ್ನೊಂದು ಬಸ್ಸು. ಸ್ವಲ್ಪ ಹೈಕಿಂಗ್ ಇದೆ, ಏನೋ ಒಂದು 200 ಮೀಟ್ರ್ ಇರಬೇಕು. ಒಂಥರ ಟ್ರೆಕ್ಕಿಂಗ್. ಕೆಳಗಡೆ ಈ ಕೆರೆ ಮಾತ್ರ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಇದೇ ಇರ್ಬೇಕು ಸನ್ರೈಸ್ ವ್ಯೂ ಪಾಯಿಂಟ್. ಸಾವಿರಾರು ಜನ ಇದ್ದಾರೆ. ಎಲ್ಲ ದ್ರೋಣ್ ಇದೆ. ಬಾಬ್ರೆ, ಇದೆಲ್ಲ ನೋಡ್ತಾ ಇದ್ರೆ ನಂಗೆ ಮುಂದಾರು ನೆನಪಾಗ್ತಾಯಿದೆ. ಅಲ್ಲೂ ಹಿಂಗೆ ಇತ್ತು. ಫೈನಲಿ ಸೂರ್ಯ ಬಂದ. ಇದೇನೆಂದರೆ ಇಲ್ಲಿ ಸನ್ರೈಸೇ ಒಂಥರ ಬೇರೆ, ಯಾಕಂದರೆ ಬೆಟ್ಟದ ಮೇಲಿಂದ ಆಲ್ಮೋಸ್ಟ್ 7:30 ಆಗಿದೆ ಇವಾಗ. ಸೊ ಇದೇ ಸನ್ರೈಸ್ ವ್ಯೂ ಪಾಯಿಂಟ್ ಅಂತೆ ಉದಯ್ಪುರದ್ದು. ನಾವು ಒಂಥರ ಬೇರೆ ಥರ ಅಂದ್ಕೊಂಡಿದ್ವಿ, ಇದು ಒಂಥರ ಬೇರೆ ಥರ ಇದೆ. ಒಂದು ವಿಶಿಷ್ಟವಾದಂಥ ಒಂದು ಸನ್ರೈಸ್ ನೋಡಿಕೊಂಡು ಇವಾಗ ವಾಪಸ್ ಹೊರಡ್ತಾಯಿದ್ದೀವಿ. ಹೋಟ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಟಿ ಪ್ಯಾಲೇಸ್ ನೋಡಬೇಕು ಇವತ್ತು. ಇದೇನೆಂದರೆ ಈ ಬೆಟ್ಟದಿಂದ ಮೇಲೆ ಬಂದಮೇಲೆ ಸೂರ್ಯೋದಯ, ಅದೊಂಥರ ವಿಶಿಷ್ಟನೇ. ನಾವು ಅಂದ್ಕೊಂಡಿದ್ದು ಬೆಟ್ಟದ ಮಧ್ಯೆಯಿಂದ ಬೆಟ್ಟದ ಮೇಲೆ ಇರ್ತೀವಿ, ಸೂರ್ಯ ಕಾಣಿಸ್ತಾನೆ ಅಂದ್ಕೊಂಡ್ವಿ. ಇದು ಹಂಗಲ್ಲ, ಉಲ್ಟಾ 7:30 7:40ಕ್ಕೆ ಸನ್ರೈಸ್. ಈ ಒಂದು ಎಪಿಸೋಡ್ ತುಂಬ ಚಿಕ್ಕದ್ದು, ಸನ್ರೈಸ್ ಮಾತ್ರ. ಮತ್ತೆ ಸಿಗೋಣ ನಮ್ಮ ಮುಂದಿನ ಎಪಿಸೋಡಲ್ಲಿ ಸಿಟಿ ಪ್ಯಾಲೇಸಲ್ಲಿ. ಥ್ಯಾಂಕ್ ಯು.